ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲುಂಟಿವಣ್ಣ? ಹಾಂ, ಪೋಸ್ಟಾ? ಇಟ್ಟತ್ನೇ ಪೋಸ್ಟ್ ಎಲ್ಲೂ ಇರುತ್ತಾ? ಈ ಇಟ್ಟತ್ನೇ ಪೋಸ್ಟ್ ಚಾಲೂ ಇರ್ತಾನೆ ಅಂತ ಕೇಳತ್ತೀನಣ್ಣ ನಿನಗೆ. ಹೇ ದಮ್ಮಪ್ಪ ಗಾಡಿ ಬರ್ತಾವೆ ಈ ಕಡೆ. ಸೊ ಫ್ರೆಂಡ್ಸ್ ಬರ್ರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆ ಮಾಡಿ ಪಿಲ್ಲೆ ಈ ಕಡೆ ಹೋಗಂಬ ದುಕಾನ್ ಕೊಂತೀವಿ ಈಗ ನಾವು. ಸೊ ಒಬ್ಬರು ಕೊಲ್ಲಾಪುರ ಸಾಜ್ ಹೇಳ್ಯಾರಿ ಫ್ರೆಂಡ್ಸ, ಅದ್ರಾಗೇನು ಲಾಭ ಅಂತೇನಿಲ್ಲ. ಬಟ್ ನಾನು ಅಲ್ಲೇ ಪೋಸ್ಟಿಗೆ ಹಾಕಕ್ಕೆ ಹೋಗ್ತಿರ್ತೀನಲ್ಲ, ಅಲ್ಲೇ ಒಂದು ಮುಂದೆ ಹಾಕೊಂದು ಹೆಜ್ಜೆ ಐತದ ಅಂಗಡಿ. ಯಾರಿಗಾದ್ರೂ ಎಲ್ಪ್ ಆಗುತ್ತೆ ಬಿಡಪ್ಪ, ಕೈಲೇ ನಾನೇನು ಕೊಡೋಂಗಿಲ್ಲ. ಬಟ್ ಶಿಪ್ಪಿಂಗ್ ಚಾರ್ಜ್ ಇಸ್ಕೊಂಡು ಅವ್ರಿಗೆ ಹಾಕಿದ್ರೆ ಅವ್ರಿಗೂ ಒಂದು ಬೇಕಾಗಿರೋದು ಸಿಗುತ್ತೆ, ಖುಷಿ ಪಡ್ತಾರಲ್ಲ, ಬೈಯಲ್ಲ ಅವ್ರಿಗೆ ಹೆಲ್ಪ್ ಆ ಥರ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ತರಿಸಿ ಅಂದ್ರೆ ಹೋಗಿ ತೊಗೊಂಬಂದು ಹಾಕ್ತಿದ್ದೇನೆ ರೀ. ಬಟ್ ಹೆಂಗೂ ದಿನ ಪೋಸ್ಟಿಗೆ ಹಾಕಕ್ಕೆ ಬರ್ತಿದ್ನಲ್ಲ, ಅದನ್ನು ಇಷ್ಟು ಹಾಕ್ತಿದ್ದೆ. ಬಟ್ ಇವಾಗ ಮೊನ್ನೆ ಒಬ್ಬರು ಸಿಸ್ಟರ್ ರೀ, ಅವ್ರು ಅಡ್ವಾನ್ಸನ್ನೇ ಪೇ ಮಾಡ್ಯಾರ. ಬಟ್ ಆ ಕ್ವಾಲಿಟಿ ಇರಲಿಲ್ಲ, ಆ ಒಂದು ಡಿಸೈನ್ ಇರಲಿಲ್ಲ, ಬೇರೆ ಇದ್ದು ಅವ್ರಿಗೆ ಅದೇ ಬೇಕಾಗಿತ್ತು. ಅದಕ್ಕಂತೇಳಿ ಅದಕ್ಕಂತೇಳಿ ಮತ್ತೆ 2-3 ಸರಿ ಅಡ್ಡಾಡ್ದಾಯ್ತು ನೋಡ್ರಿಪ್ಪ. ಸೊ ಬೇಕಂತೇಳಿ ಮಾಡತ್ತೀನಿ ರೀ ಫ್ರೆಂಡ್ಸ. ಲಾಭದಕ್ಕಿಂತ ಒಂದೊಂದು ಸರಿ ಈಗ ಕೊಟ್ಟಿರೋ ಮಾತು ಉಳಿಸ್ಕೊಳೋದು ಮುಖ್ಯ. ಅಲ್ಲೇ ಹಂಗೆ ಹನುಮಂತೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಬ್ಲಾಗ್ ಶುರು ಮಾಡೋಣ. ಕೊನೆವರೆಗೂ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ನನ್ನ ಬಾಳಲ್ಲಿ ಇರುವಂಥ ಕೆಲವೊಂದಿಷ್ಟು ಪೀಡೆ ಪಿಶಾಚಿ ಎಲ್ಲ ತೊಲಗಿಸ್ಲಿ, ನಿಮಗೂ ಒಳ್ಳೇದು ಮಾಡಲಿ. ನಮ್ಮ ಕಡೆಗೆ ಈ ಥರ ಹನುಮಂತೇವ್ರು ಇರ್ತಾರೆ ನೋಡ್ರಿ, ಎಲ್ಲ ಕಡೆ ಕೆಂಪು, ನಮ್ಮ ಕಡೆ ಸ್ವಲ್ಪ ಕರಿ ಕಲ್ಲಿಂದ ಇರುತ್ತಲ್ಲ, ಬಿಡು ಹಂಗೆ ಇದು ಮಾಡಬಾರ್ದು ಅಪ್ಪು. ಏಯ್ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಡ ಅಂತ ಹೇಳ್ತೀನಿ, ನಿಮ್ಗೆ ಕೇಳಲ್ಲ. ಬರ್ರಿ ಹೋಗಮ್ಮ, ನನ್ನ ಹನುಮಂತೇವರಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬಿಡೋದು ಅಂತ. ಕಾಲಾಗ ಶನಿನ ತೂದಿರ್ತಾನಂತ್ರಿ ಅವ, ಅದಕ್ಕೆ ನಡ್ರಿ ಒಂದು 2 ಸುತ್ತು ಹಾಕಮ್ಮ. ಸೊ ತೊಗೊಂಡು ಮನೆಗೆ ಹೊಂಟೇರಿ ಫ್ರೆಂಡ್ಸ. ಯಪ್ಪ ಎಷ್ಟು ರಶ್ ಇತ್ತು ಇಷ್ಟೊತ್ತನ ಅಂದ್ರೆ, ಸುಮ್ಮನೆ ರೋಡ್ ಕ್ರಾಸ್ ಮಾಡೋದಕ್ಕಿಂತ ಇಲ್ಲೇ ನಿಂತು ಸ್ವಲ್ಪ ಆಮೇಲೆ ಹೋದ್ರಾಯ್ತಂತೆ ಇಲ್ಲೇ ನಿಂತೀವಿ. ಫುಲ್ ಗರ್ದಿ ಇತ್ತು ಇಷ್ಟೊತ್ತನ, ಟ್ರಾಫಿಕ್ ಅದಂಗೆ ಆಗ್ಬಿಟ್ಟಿತ್ತು. ಈಗ ಸ್ವಲ್ಪ ಪಾಯ್ ಮಾಡ್ಕೊತ ಹೊಂಟಿ ನೋಡ್ರಿ, ಪಿಲ್ಲು ನಾನು ಕೈ ಹಿಡ್ಕೊಂಡು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ದಯವಿಟ್ಟು ನಮ್ಮ ಎಫರ್ಟ್ಗೆ ಸಪೋರ್ಟ್ ಮಾಡಿರಿ. ಓಕೆ, ಮನೆಗಂತೂ ಬಂದೆ ನೋಡ್ರಿ. ಈ ವಿಡಿಯೋ ಹಾಕೋಷ್ಟೊತ್ತಿಗೆ 3 ಪೀಸ್ ತಂದೀನಿ, ಒಂದಂತರೂ ಆಲ್ರೆಡಿ ಫ್ರೀ ಬುಕ್ಕಿಂಗ್ ಆಗೈತಿ. ಇಲ್ಲಿ ನೋಡ್ರಿ ಆಲ್ರೆಡಿ ಪ್ಯಾಕನ್ನು ಕೂಡ ಮಾಡಿದೆ ನೋಡ್ರಿ, ಪ್ಯಾಕ್ ಮಾಡೀನಿ. ಸೊ ಇವರಿಗೆ ಇನ್ನೊಂದು ತಾಳೆ ಸರ ಬೇಕಂತ್ರಿ, ಅದ್ರ ಜೊತೆಗೆ ಅದನ್ನು ಕೂಡ ಪ್ಯಾಕ್ ಮಾಡ್ತೀನಿ. ಮತ್ತು ಇಲ್ಲಿ 2 ಪೀಸ್ ಅದ ನೋಡ್ರಿ. ಈ ವಿಡಿಯೋ ಹಾಕೋಷ್ಟೊತ್ತಿಗೆ ಸೇಲ್ ಆಗಿರ್ತಾವ ಅನ್ನೋದು ನನ್ನ ಒಂದು ಭರವಸೆ. ಆಮೇಲೆ 2 ಪೀಸ್ ಅದ ನೋಡ್ರಿ ಫ್ರೆಂಡ್ಸ್. ನಾನು 3 ಪೀಸ್ ಆರ್ಡ್ರ್ ಹಾಕಿದ್ದೀನಿ ರೀ. ಒಂದು ಇಸಿನ ತಂದೀನಿ. ಇದೇ ಫಸ್ಟ್ ಟೈಮ್ 3 ಪೀಸ್ ಒಮ್ಮೆ ತಂದಿದ್ದು. ಅಂದ್ರೆ ಸೇಮ್ ಸಿಗಂಗಿಲ್ಲ ರೀ. ಇದು ಅಂತೂ ಮಸ್ತ್ ಐತ್ರಿ ಫ್ರೆಂಡ್ಸ್, ಸೇಮ್ ಡಬಲ್ ಪಾಲಿಸ್ ಬಂದದ್ರಿ. ಇದು ಗೋಲ್ಡ್ ಡಬಲ್ ಪಾಲಿಸ್ ಬಂದದ. 2450 ರೂಪಾಯಿ ನೋಡ್ರಿ ಫ್ರೆಂಡ್ಸ್ ಇದ್ರ ರೇಟ. ಇಲ್ಲಿ ನೋಡ್ತಿರ್ಬೋದಲ್ಲ, 2450 ರೂಪಾಯಿ. ಸೊ ಮತ್ತು ರೇಟ್ ಹೆಚ್ಚಿಗೆ ಮಾಡ್ಯಾರ್ರಿ. ಇದ್ರೊಳಗೆ ಜಾಸ್ತಿ ಲಾಭದ ಅಪೇಕ್ಷೆ ಇಲ್ಲ. ಆದ್ರೆ ಕೆಲವರಿಗೆ ಹಾಕ್ಕೊಳೋರಿಗೆ ಇದನ್ನು ತಲುಪಿಸೋ ಕೆಲಸ ಮಾಡ್ತೀನಲ್ಲ, ಅದು ಒಂದೇ ನನಗೆ ಖುಷಿ. ಅದನ್ನು ಬಿಟ್ಟರೆ ಮತ್ತು ಇನ್ನೊಂದು ಏನಿಲ್ಲ. ಆಲ್ರೆಡಿ ನಂಗೆ ತಾಳೆ ಸರ ಅದಾವು ಮತ್ತು ಬಟ್ಟೆಗಳು ಅದಾವು, ನಾನು ಅದನ್ನು ಮಾರ್ತಿರ್ತೀನಿ ರೀ. ಬಟ್ ಯಾರ್ಯಾರೋ ಏನೇನೋ ಎಷ್ಟೆಷ್ಟು ಪುಣ್ಯದ ಕೆಲಸ ಮಾಡ್ತಾರಂತ ಕೈಲೇ ಖರ್ಚು ಮಾಡಿ. ನಾನು ಈ ಥರ 4 kg ನಡೆದು ಹೋಗಿ ತಂದು ಕೊಟ್ಟನೆ ಅಂದ್ರೆ ನಂದೇನು ಲುಕ್ಷನ್ ಆಗಂಗಿಲ್ಲ ರೀ. ಸೊ ಹಾಗಾಗಿ ಇದು ಇನ್ನೊಬ್ಬರು ಒಂದು ಖುಷಿಗೋಸ್ಕರ ಈ ಥರದ್ದು ಒಂದು ಕೆಲಸ ಮಾಡಾಕತ್ತೀನಿ. ಈ ಥರದ್ದು ಪುಣ್ಯ ನನಗೆ ಎಲ್ಲರ ಒಂದು ದೇವ್ರು ಕೊಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಿದ್ರೆ ಕ್ಷಮೆ ಇರಲಿ. ರೌದಿ ಸೈಡಿಗೆ ಇಡೋದನ್ನೆಲ್ಲ ಊಟ ಆದ್ಮೇಲೆ ಬಳಿಕ್ ಬರ್ತೈತಿ. ಬಿಡು, ಕೈ ಹೊಲ್ಸ್ ಮಾಡ್ಕೊಬೇಡ. ನೆಕ್ಸ್ಟ್ ಡೇ ನೋಡ್ರಿ, ನಿನ್ನೆ ಅಂತ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೇ ಆಗಲಿಲ್ಲ ನನಗೆ. ಟಮಾಟಿ ರೀ ಮ್ಯಾಗ ಚಂದ ಕಾಣಿಸ್ತಾವಿಲ್ಲ, ಇಷ್ಟು ಕುಕ್ಕರ್ನಾಗ ಕುದ್ದೈತಿಲ್ಲ. ಈಗ ಮ್ಯಾಗ ಗುಂಡು ಕಾಣಿಸ್ತಾವ, ಒಳಗೆ ರಸನೇ ಇಲ್ಲ, ಬರೀ ಬೆಂಡ. ಕುದಿಸಿ
ಮಗ್ಚಿದ್ರೂ ಹೋಗ ನೋಡ್ರಿ ರಸನೇ ಇರಲ್ರಿ ಇದ್ರೊಳಗೆ ಏನು या वेळेस ते आजोबाकडनं इथे टमाटर नेहमी तर रस असलेलं घ्यायचं ते सगळं बेंड आहे काय नाही ಏನೂ ಇಲ್ರಿ ಅದು ಟಮಾಟಿ ಒಳಗೆ ಇದು ಮೆಂತ್ಯ ಪಲ್ಯ ಐತ್ರಿ ಸೊಸಿನ ಮೆಂತ್ಯ ಪಲ್ಯನ ಅಲ್ಲಿ ಶೋತಿಗೆ ಗದ್ರಿ ಇದು ಮಾಡಿದ್ದೀನಿ ನೋಡಿ ತುಂಬಮ್ಮ ರೊಟ್ಟಿ ಮಾಡಿದ್ನಲ್ರಿ ಮನ್ ಸಜ್ಜಿ ರೊಟ್ಟಿ ಬ್ಯಾಳೆ ಕರ್ಬಾಳಿ ಸೌತೆಕಾಯಿ ಗಜ್ರಿ ಮೆಂತ್ಯ ಪಲ್ಯ ಉಳ್ಳಾಗಡ್ಡಿ ಊಟ ಮಾಡೋಣ ಅಂತ ಬರ್ರಿ ಈ ಥರ ಊಟ ಯಾರಿಗೆ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ ಹೇಳ್ರಿ ಪಿಲ್ಲುಗೂ ಹಾಕೈತಿ ಈಗ ಸಾರು ರೊಟ್ಟಿ ಯಜಮಾನ್ರು ಹಾಕೊಂಡು ಊಟ ಮಾಡತ್ತಾರ ಒಂದು ಐಫೋನ್ 50 ನೋಡ್ರಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಹ್ಞೂ ಕರೆ ತಗೋಣ ಐಫೋನ್ ತೋರಿಸ್ರಿ ಭಾರಿ ಐತ್ಲ ಯಪ್ಪ ಪಪ್ಪ ಐಫೋನ್ ತಗೊಳ್ಳಿ चला येतला मोठे झाले की मला द्या पप्पी तिला देऊ नका ते जुनं ಪಪ್ಪಂದು ಯಾಕೆ ತೊಗೊಂತಿ ಹಳೆ ನೀನ ಹೊಸ ತೊಗೊಳಕತ್ಯಾಳ ಬೇಕನ್ ಒಳಗಡ್ಡಿರಿ ಈಗ ಮೆಂತಿ ಪಲ್ಯದೆಲ್ಲ ಕಟ್ ಮಾಡಿ ತೊಗೊದಿಟ್ಟಿನ ತೋರಿ ಇಲ್ಲಿ ಬಿಟ್ಟು ಮುಂದೆ ಆ ಮೆಣಸಿನ್ಕಾಯಿ ಕಡ್ಕೊತೀರಿ ಬಿಸ್ಲಾಗ ರಣ ಹೇ ಚಟ್ನಿ ಅಂತ ಅನ್ಕೊಳ್ಳೇನೋ ನೀನು ಮಾಡಿದ್ದು ಹಿಂಗೆ ಕಟ್ಟಿ ರೊಟ್ಟಿ ಕೂಡ ಸಾರು ಹಾಕ್ಕೊಂಡು ಹಿಂಗೆಲ್ಲ ಹಸಿ ಕಾಯಿಪಲ್ಲೆ ಮುಂದೆ ಇಟ್ಕೊಂಡು ತಿಂದುಬಿಟ್ರೆ ಏನು ಬ್ಯಾಡ ಆಗುತ್ತೆ ನೋಡ್ರಿ ಯಾವ ಹೋಟೆಲ್ದಾಗೂ ಇದು ರುಚಿ ಸಿಗಲ್ಲ ತೆಳು ಹೋಗಾಗ್ಯವ್ರಿ ಊಟ ಮಾಡೋಣ ಬರ್ರಿ ಒಮ್ಮೆಲೆ ಈಗ ಸಾಯಂಕಾಲ ನೋಡ್ರಿ ತಲೆ ಹೆಂಗೆ ಬಚ್ಕೊಂಡಿನಿ ಹಿಕ್ಕೆ ಬಿಡಿಸ್ಕೊಂಡೆ ಅಲ್ಲೇ ಗ್ಯಾಲರಿ ನಿಂತು ಬಚ್ಕೊಂಡಿನಿ ಇದು ನೋಡಿದ್ರು ಒಂಥರ ಕಿರಿಕಿರಿದಾಗ ಅನ್ಸಕತ್ತೈತೆ ತಲೆ ಆದ್ರೆ ಈಗ ಜಳ ಭಾಳ ಆಗುತ್ತೆ ನೋಡ್ರಿ ಕೊಳ್ಳಿಂದೆಲ್ಲ ಕುದಿಯೋದಂಗೆ ಆಗ್ಬಿಡ್ತಾ ಇರವ ಇಸ್ ಕೂದದ ಅವು ಕೂಡ ಬ್ಯಾಸ್ರಕ್ಕ ನೋಡ್ರಿ ಬ್ಯಾಸಿಗೆ ಟೈಮ್ದಾಗ ಸೊ ಹೆಂಗೆ ಬೇಕಂಗೆ ಬಿಡ್ತೀನಿ ಅನ್ನಂಗಿಲ್ಲ ನೋಡ್ರಿ ಸ್ವಲ್ಪ ದಪ್ಪ ನನಗೆ ತೊಗೊಂಡು ಬಚ್ಕೊಂಡಿನಿ ನನಗೆ ಸರಿ ಅನ್ಸೋಲ್ತದೆ ಹೇರ್ ಸ್ಟೈಲ ಬಟ್ ಕಿರಿಕಿರಿ ನೋಡಾನೆ ನನಗೆ ನೋಡಿದ್ದಿಲ್ರಿ ನಾನು ಹಂಗೆ ಬಚ್ಕೊಂಡು ಮಾರಿ ತಗೊಂಡು ಜರ ಮುಂದೆ 20 ಹಚ್ಚಿ ಕುಂತೆ ಜೊತೆಗೆ 1 ನಿಮಿಷ ನಿಂದ್ರಿ ಇವಾಗ ನೋಡ್ರಿ ಪುಳಿಯೋಗರೆ ಮಾಡೀನಿ ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನ ಪುಳಿಯೋಗರೆ ಸ್ನ್ಯಾಕ್ ಟೈಮ್ ಥರ ಮಸ್ತಾಗೈತೆ ನೋಡ್ರಿ ನಾವು ಪಾಕೆಟ್ ಕಳ್ಸಿದ್ಲಲ್ಲ ಸೊ ಹಾಗಾಗಿ ಪುಳಿಯೋಗರೆ ತಿನ್ನನ್ ಬರ್ರಿ ಫ್ರೆಂಡ್ಸ ನೋಡ್ರಿ ಈಗ ಇದೊಂದು ಆಫರಲ್ಲಿ ಸೀರೆ ಬಿಟ್ಟಿದ್ನಲ್ಲ ಧರ್ಮಾವರಂ ಪಟ್ಟು ಸಿಲ್ಕ್ ಸಾರಿ ಆ ಸೀರೆನೂ ಕೂಡ ಸೇಲ್ ಆಯಿತು ಜೊತೆಗೆ ಮತ್ತು ಇನ್ನೊಂದು ಕೂಡ ತಾಳಿ ಸರ ನೋಡ್ರಿ ಇನ್ನೊಂದು ಕೂಡ ತಾಳಿ ಸರನು ಕೂಡ ಸೇಲ್ ಆಯ್ತು ನೋಡ್ರಿ ಹಾಗಾಗಿ ಕಸ್ಟಮರ ಅಮೌಂಟ್ ಹಾಕಿದ ತಕ್ಷಣವೇ ನಾನು ಅಡ್ರೆಸ್ ಹಾಕಿಸ್ಕೊಂಡು ಪ್ಯಾಕ್ ಮಾಡಿಬಿಡ್ತೀನಿ ಅಂದ್ರೆ ನನಗೆ ಬೇಗ ಇದಾಗುತ್ತೆ ರೀ ನಾನು ಒಬ್ಬೇಕೆ ಮಾಡಾಕಿ ಸೊ ಮೆಸೇಜ್ಗಳು ಭಾಳ ಬರ್ತಿರ್ತಾವ ಅಮೌಂಟ್ ಹಾಕಿರ್ತಾರ ಎಲ್ಲ ಫಿಕ್ಸ್ ಆಗಿರ್ತೈತಿ ಆ ಅಡ್ರೆಸ್ಸು ಕೂಡ ಹಾಕಿರ್ತಾರೆ ಒಬ್ಬೊಬ್ರು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಇರಿ ಅಕ್ಕ ನಮ್ಮ ಅಕ್ಕನ ಕೇಳ್ತೀನಿ ಅಮ್ಮನ ಕೇಳ್ತೀನಿ ಗಂಡನ ಕೇಳ್ತೀನಿ ಈ ಥರ ಎಲ್ಲ ಪೆಂಡಿಂಗ್ ಇಟ್ಟಿರ್ತಾರೆ ಸೊ ಕೆಲವೊಬ್ರು ಅಮೌಂಟ್ ಹಾಕ್ಬಿಡ್ತಾರೆ ಸೇಮ್ ಪೀಸಿಗೆ ಒಂದು ಸಾರಿ ಒಬ್ರು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಇನ್ನೊಬ್ರು ಅದೇ ಬೇಕಂತೇಳಿ ನಾ ಅಮೌಂಟ್ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಅಮೌಂಟ್ ಹಾಕ್ಬಿಡ್ತಾರೆ ಅಮೌಂಟ್ ಯಾರು ಫಸ್ಟ್ ಹಾಕ್ತಾರಲ್ಲ ಅವರಿಗೆ ಕೊಟ್ಬಿಡ್ತೀನಿ ಕೆಲವು ಸಲ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಅಕ್ಕ ನಾವು 100% ತೊಗೊತೀವಿ ಸೀರೆ ಎತ್ತಿಡ್ರಿ ಅಂತಂದಿರ್ತಾರಲ್ಲ ಪಾಪ ಹೆಣ್ಮಕ್ಳಿಗೆ ಏನೋ ಒಂದು ಇರ್ತೈತಿ ಕಷ್ಟ ತೊಗೋಬೇಕನ್ನೋ ಆಸೆ ಇರ್ತೈತಿ ಹಾಗಾಗಿ ನಾನು ಆ ಸೀರೆ ಇನ್ನೊಬ್ರು ಬೇಕಂದ್ರೂ ಕೂಡ ಇಲ್ರಿ ಸೇಲ್ ಆಗೈತಂತ ಹಿಂಗೆ ಹೇಳ್ಬಿಡ್ತೀನಿ ಪೆಂಡಿಂಗ್ ಇಟ್ಟು ಸ್ವಲ್ಪ ಅವರು ತೊಗೊಂಡೋ ಡೌಟ್ ಅಂತ ನನಗೆ ಅನಿಸಿದ್ರೆ ಮಾತ್ರ ಇನ್ನೊಬ್ರು ಅದೇ ಸೀರೆ ಬಗ್ಗೆ ಎಂಕ್ವೈರಿ ಮಾಡಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ ಆರ್ಡ್ರ್ ತೊಗೊಂಡು ಪಟಕನ ಮಾಡಿಬಿಡ್ತೀನಿ ಸೊ ಇವಾಗ ಪ್ಯಾಕ್ ಮಾಡಿಬಿಟ್ಟಿನಿ ರೀ ಅಲ್ಲಿನೂ ಕೂಡ ಒಂದಷ್ಟು ಪ್ಯಾಕ್ ಮಾಡಿ ಇಟ್ಟೀನಿ ಎಲ್ಲನೂ ಒಯ್ದು ಹಾಕಕ್ಕೆ ಬರ್ತೀನಿ ನಾಳೆಗಂತೂ ಸೂಟಿ ರೀ ನಾಡ್ದೋಗಿ ಹಾಕಿ ಬಂದುಬಿಡ್ತೀನಿ ಫ್ರೆಂಡ್ಸ್ ಈಗ ಇನ್ನೇಗಿವ ಅದು ಆರ್ಡ್ರು ಪ್ಯಾಕ್ ಮಾಡಿ ಇಟ್ಬಿಟ್ಟು ನೋಡ್ರಿ ಆಗಿಂದಾಗ ಆದರೆ ಬೇಷಾಗುತ್ತಾ ಇಲ್ಲಿಕಂದ್ರೆ 108 ಮೆಸೇಜ್ ಬಂದುಬಿಡ್ತಾವೆ ಎಂಕ್ವೈರಿ ಮಾಡೋದಕ್ಕೆ ಅವು ಮ್ಯಾಗ ತಳಗ ಆಗ್ಬಿಡ್ತಾವಲ್ಲ ನನಗೆ ಯಾವುದು ಏನು ಹಿಂಗತ್ತೆ ಕನ್ಫ್ಯೂಸ್ ಆಗ್ಬಿಡ್ತಾ ಈಗ ಇದನ್ನು ಪ್ಯಾಕ್ ಮಾಡಿ ಯಾರು ಬುಕ್ಕಿಂಗ್ ಮಾಡ್ತಾರಲ್ಲ ಅವ್ರಿಗೆ ಫೋಟೋ ತೆಗೆದು ಕಳಿಸ್ಬಿಟ್ಟಿನಿ ನನಗಂದ್ರೆ ನನಗೆ ಆರಾಮಂತ ಅನಿಸುತ್ತೆ ಪಾತ್ರೆಗಳನ್ನ ತೋರಿಸೋದೇ ಒಂದು ಸಡಗರ ನನಗಂತರೂ ಕೂಡ ಒಂದು ಸ್ವಲ್ಪ ಎಷ್ಟ ನೀರು ಈ ಥರ ತುಂಬಿಟ್ಟು ನೋಡ್ರಿ ಅಂದ್ರೆ ಅಡುಗೆಗೆ ಯೂಸ್ ಮಾಡೋಕೆ ಅದಕ್ಕೆ ಬರ್ತಾವೆ ಮಧ್ಯಾಹ್ನ 4 ಮೇಲೆ ನೀರು ಬಂದಿದ್ವು ಸೊ ಒಂದು ಸ್ವಲ್ಪ ಬಾಂಡೆ ತಿಕ್ಕಿಟ್ಟೈತಿ ಒಳ್ಳೆ ಇಷ್ಟು ಬಾಂಡೆಗಳು ತಿಕ್ಬೇಕಂದ್ರೆ ನೀರು ಹೋಗ್ಬಿಟ್ಟು ಹಾಗಾಗಿ ಇದು ತೋರಿಸೋದು ಹೇಳೋದಾಗೈತೆ ನೋಡ್ರಿ ಒಳ್ಳೆ ಮೇಳ ನನ್ನ ಹಣೆ ಬರ ಏನು ಮಾಡ್ತೀರಿ ಈಗ ಒಂದು ಸ್ವಲ್ಪ ಗೋಧಿ ಹಿಟ್ಟು ಚಾನಿ ಹಿಡ್ದಿಟ್ಟೀನಿ ಹಾಗೇ ಇಲ್ಲಿ ನೋಡ್ರಿ ಇದು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ ಜಾರ್ ಇತ್ತು ಅದೇ ಜಾರ್ದೊಳಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಜೀರಿಗೆ ಉಪ್ಪು ಮತ್ತು ಇದು ರೀ ಏನಪ್ಪ ಕೊತ್ತಂಬರಿ ಮತ್ತು ಇನ್ನೊಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ರೀ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ತೀನಿ ಮೆಂತ್ಯ ಅದು ಐತಲ್ಲ
ಮೆಂತ್ಯ ಪರೋಟ ಮಾಡಿದ್ರೆ ಆಯ್ತು ಅಂತೇಳಿ ಇದೆಲ್ಲ ಮಿಕ್ಸಿ ಮಾಡಿ ಹಿಟ್ಟನ್ನ ಕಲಸಿ ಮೆಂತ್ಯನ ಕಟ್ ಮಾಡಿ ಹಾಕಿ ಉಪ್ಪು ಹಾಕಿ ಒಂಚೂರು ಅರಿಶಿನ ಹಾಕಿ ಸ್ವಲ್ಪ ಮೆಂತ್ಯ ಪರೋಟ ಮಾಡ್ಬೇಕಂತೇಳಿ. ಮತ್ತು ನೆಕ್ಸ್ಟ್ ಡೇ ನೋಡಿರಿ ನೀರು ತೊಳೆದು ಹಾಕ್ಬೇಕಂತಂದೆ. ಇನ್ನೊಂದು ಅರ್ಧ ಗಡಿಗೆ ನೀರು ಅದಾವ್ರಿ. ಎಷ್ಟು ತೊಳೆದು ಹಾಕ್ತೀನಿ ಅಂದ್ರೂ ಇದು ಎಷ್ಟು ಲಘು ಲಘು ಒಣಗ್ತದೆ ನೋಡಿರಿ ಬ್ಯಾಸ್ಗೆಗೆ ಫ್ರೆಂಡ್ಸ. ಇವೆಲ್ಲ ನೋಡಿರಿ ಸೇಲ್ ಆಗಿರುವಂಥ ಸೀರೆ ಬಾಕ್ಸ್ಗಳು ನೋಡಿರಿ. ಸೀರೆ ಸೇಲ್ ಆಗುತ್ತಾನ ಬಾಕ್ಸ್ ಹಂಗೆ ಇಟ್ಟಿರ್ತೀನಿ. ಅಂದ್ರೆ ಅದ್ರ ಮ್ಯಾಗಿಂದು ಕ್ವಾಲಿಟಿ ಮತ್ತು ಹೆಸರು ಅದು ಗೊತ್ತು ನಂಗೆ ರೇಟ್ ಇದಾಗುತ್ತಲ್ಲ ಅದಕ್ಕಂತೇಳಿ. ಇಲ್ಲಿ ನೋಡಿರಿ ಸದ್ಯಕ್ಕೆ ಇವು 4 ಕೂಡ ಅಮೌಂಟ್ ಬಂದು ಅಡ್ರೆಸ್ ಬಂದು ಎಲ್ಲ ಫುಲ್ ಪ್ಯಾಕ್ ಆಗಿರುವಂಥವು. ಇಲ್ಲಿ 2 ಅದಾವೆ ನೋಡಿರಿ. ಇವು ಇನ್ನೂ ಒಂಚೂರು ಅಮೌಂಟ್ ಬರಬೇಕಾಗೈತಿ. ಹಾಗಾಗಿ ಇದು ಸದ್ಯಕ್ಕೆ ಪೆಂಡಿಂಗ್ನಾಗ ಕುಂತಾವೆ ನೋಡಿರಿ. ನಾಳೆಗೆ ಹೋಗಿ ಹಾಕಿ ಬರ್ತೀನಂತ. ಈ ಥರ 5 ಪಾರ್ಸಲ್ ಬಂದುಬಿಟ್ಟು ಅಂದ್ರೆ ನನಗೂ ಭಾಳ ಬೇಷ್ ಆಗುತ್ತೆ ರೀ. ಸ್ನೇಹ ಈ ಕಸ ಹೊಡೆಯತ್ತ ಬೆಳಿಗ್ಗೆ ಅವತ್ತು ರವಿವಾರ. ಇದು ವಿಡಿಯೋನ ಈ ಲಾಗ್ದಾಗ ಆ್ಯಡ್ ಮಾಡಿ ಹಾಕಾಕತ್ತೀನಿ. ನನ್ನ ಮಗ ಬ್ರಷ್ ಮಾಡ್ಯಾನ್ರಿ. ಬ್ರಷ್ ಮಾಡಿ ಕುಂತಾನ. ಯಜಮಾನ್ರು ಹೊಲಕ್ಕೆ ಹೋಗ್ಯಾರ. ಮಾಲಕವ್ರದ್ದು ಏನೋ ಕೆಲಸ ಐತಂತ ಹಾಗಾಗಿ ಹೊಲಕ್ಕೆ ಹೋಗ್ಯಾರ. ಇವ್ನಿಗೆ ಬರೀ ಚಂತನ ಮೊಬೈಲ್ದ ನಾದ್ರಿ. ಮತ್ತು ಇನ್ನೇನಿಲ್ಲ, ಇನ್ನೊಂದಿಲ್ಲ ಮುನ್ನೊಂದಿಲ್ಲ, ಬರೀ ಮೊಬೈಲನೇ. ನಾಷ್ಟಕ್ಕೆ ಏನು ಮಾಡಲಿ ಏನು ಮಾಡಲಿ, ಚಹಾ ಮತ್ತು ಬಿಸ್ಕಿಟ್ ಮಾಡ್ತೀನಿ. ಯಜಮಾನ್ರು ಇಲ್ಲ, ಒಬ್ಬೊಬ್ಬರಿಗೆ ಮಾಡೋಕ್ಕೆ ಬೇಸರ. ಅವರು ಇದ್ರೆ ಆಗೋಕ್ಕಿಲ್ಲ, ಆಗೋಗ್ಬಿಡ್ತೈತಿ. ಇಲ್ಲಿ ಇಕ್ಕಂದ್ರೆ ಒಂಥರ ಇಲ್ಲಿ ಬಿಡು ಡೈರೆಕ್ಟ್ ಅಡುಗೆನೇ ಮಾಡಿದ್ರೆ ಆಯ್ತು ನಂಗೆ. ಈಗ 9:00 ಆಗೋಗೈತಿ ಟೈಮು. ನಾಷ್ಟ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟ್ ಅಡುಗೆನೇ ಮಾಡಿಬಿಡ್ತೀನಿ. ಗ್ಯಾಸ್ ಕಟ್ಟಿದ್ನೆಲ್ಲ ಒರೆಸ್ಕೊಂಡಿನಿ ರೀ. ಗ್ಯಾಸ್ ಕಟ್ಟಿ ತೊಳ್ಕೊಂಡು ಗ್ಯಾಸ್ ತೊಳ್ಕೊಂಡು ಇದು 4 ಬಾಂಡೆ ತೊಳ್ಕೊಂಡು ಇವನ್ನ ನೀಟಾಗಿ ತಿಕ್ಕಿ ಮಾಡಿ ತೊಳೆದು ನೀರು ತುಂಬಿಟ್ಟೀನಿ ರೀ. ಕುಡಿಯೋ ನೀರು ಅಂದ್ರೆ ನನಗೆ ಅಡ್ಗೆಗೆ ಅದಕ್ಕೆ ಬರ್ತಾವೆ. ಈಗ ಅಲ್ಲಿ ತುಂಬಿಟ್ಟದು ತಳಗ್ಲಿಂತ ಹೈರಾಣಾಗ ಹೊತ್ಕೊಂಬರ್ತಾರೆ ಯಜಮಾನ್ರು. ಅವನ್ನ ಅಡ್ಗೆಗೆ ಅವನ್ನ ಕುಡಿಯೋಕೆ ಮಾಡಿದ್ರೆ ಈಡಾಗಂಗಿಲ್ಲ ಅವು. ಅದಕ್ಕೆ ಹೆಂಗೂ ಇವು ಇಲ್ಲೇ ಸಿಂಕಿನೇ ಬರ್ತಾವೆ ರೀ. ಕುಡಿಯೋಕ್ಕೂ ಒಬ್ಬೊಬ್ರು ಇಲ್ಲೇ ಯೂಸ್ ಮಾಡ್ತಾರೆ. ಫಿಲ್ಟ್ರು ಅಂತ್ರಿ ಸದ್ಯಕ್ಕೆ ಬ್ಯಾಡ ಅಂತ ಅಂದ್ಕೊಂಡೀನಿ. ನೋಡೋಣ ಮುಂದೆ ಕುಂಡ್ರಿಸಬೇಕು. ಎಲ್ಲಿ ತನ ಜಗ್ಗುತ್ತೆ ಅಲ್ಲಿ ತನ ಜಗ್ಗಿದ್ರೆ ಆಯಿತು. ಸೊ ಇವು 3 ಈಗ ತೊಳೆದು ಮಾಡಿ ತುಂಬಿಟ್ಟಿನಿ. ಮ್ಯಾಗಿನೂ ಇವು ಸಿಲವರ್ದವಲ್ಲ ರೀ. ಪಟ್ಕನಂಗೆ ಮ್ಯಾಗಿನೂ ಏನಾರ ಅಡುಗೆಗೆ ಯೂಸ್ ಮಾಡಿ ಖಾಲಿ ಮಾಡಿಬಿಡ್ತೀನಿ. ಇದು ಸ್ಟೀಲಿಂದಲ್ಲ, ನಾಳೆ ನೀರು ಬರುತ್ತೆ. ನಾನು ಅದ್ರೊಳಗಿದ್ರೆ ಅದೇನು ಕೆಡಂಗಿಲ್ಲ, ಏನಾಗಲ್ಲ. ಸಿಂಕನ್ನು ಕೂಡ ನೀಟಾಗಿ ತೊಳ್ಕೊಂಡೀನಿ. ಈಗ ಈ ಥರ ಸಿಂಕ್ ಇರುತ್ತಲ್ಲ, ಯಾವಾಗಲೂ ಇದೇ ಥರ ಸಿಂಕ್ ಇರಬೇಕಪ್ಪ ಅಂತ ನಾನು ಅನ್ಕೋತೀನಿ. ಇದೊಂದು ಬುಟ್ಟಿ ತುಂಬಿಟ್ಟಿನಿ. ಕಸ ಹೊಡೆದ ಸ್ನೇಹನೆಲ್ಲ ಒಂದು ಒರೆಸ್ಕೋಬೇಕು. 2 ಒಗ್ಯಾಣ ಅದಾವು. ಪಟ್ಕನ ನೀರು ಇರತ್ತನೇ ಒಗೆದು ಹಾಕ್ಬೇಕಂತ ಅಂದ್ಕೊಂಡೀನಿ. ಹಾಗೆ ಕಸದ ರೆಸಿಪಿ ಭಾಳ ಹೊಲ್ಸಾಗಿತ್ತು ರೀ. ಸ್ಮೆಲ್ ಬರತ್ತಿತ್ತು. ಅದಕ್ಕೆ ಅದೊಂಚೂರು ನೀರು ನೆನೆ ಇಟ್ಟೀನಿ. ಈಗ ಬಡ ತೊಳ್ಕೊಂಡು ಇಲ್ಲಿ ನೋಡ್ರಿ ಬ್ಯಾರದ ನೀರು ಸ್ವಲ್ಪ 20 ಬ್ಯಾರದ ನೀರು ಬಿಡ್ತೀನಿ. ನಮಸ್ತೆ. ಬ್ರೈಡಲ್ ಸಾರಿ, ವೆಡ್ಡಿಂಗ್ ಮತ್ತೆ ಮದುವೆ ಶುಭ ಸಮಾರಂಭಗಳಿಗೆಲ್ಲ ವೇರ್ ಮಾಡಿರುವಂತ ಲೈನಿಂಗ್ ಕಾನ್ಸೆಪ್ಟ್ ಅಲ್ಲಿ ಇರುವಂತ ಸೀರೆ ನೋಡ್ರಿ. ಮೀನಾ ವರ್ಕ್ ಬಂದಿರ್ತೈತಿ. ಇದೆಲ್ಲಾನು ಕೂಡ ಹ್ಯಾಂಡ್ಲೂಮ್ ಆಗಿರುವಂತ ಸೀರೆ. ಸಖತ್ತದ ರಿಚ್ ಕಾಣಿಸ್ತೈತಿ. ಹೊರಗಡೆ ನಿಮ್ಗೆ 3,500-4,000 ವರೆಗೂ ಸಿರುವಂತ ಸೀರೆ ನೋಡ್ರಿ. ನಮ್ಮ ಹತ್ರ ರಿಚ್ ಫಾಲ್ ಇರುವಂತ ಸೀರೆ ಕಡಿಮೆ ರೇಟ್ನಾಗ ಕೊಡ್ತಾ ಇದೀವಿ. ಯಾರಿಗೆ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ, ಬುಕಿಂಗ್ ಮಾಡ್ಕೊರಿ. ವಾವ್, ರೇಷ್ಮೆಗಿನ್ನ ಚೆನ್ನಾಗಿನೇ ಕಾಣಿಸ್ತೈತಿ. ನೀವು ವೇರ್ ಮಾಡಿದಾಗ ಯಾರು ಕೂಡ ಅನ್ನಲ್ಲ. ಇದು ರೇಷ್ಮೆಯ ಫಸ್ಟ್ ಕಾಪಿ ಆಗಿರ್ತೈತಿ. ಯಾರಿಗೆ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ, ಬುಕಿಂಗ್ ಮಾಡ್ಕೊರಿ. ಥ್ಯಾಂಕ್ ಯು.